ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಕರೆಗೆ 50 kg ಯಥೇಚ್ಛವಾಗಿ ಜಾಸ್ತಿ ಬಳಸಬೇಡ್ರಿ. 50 kg ಯಾವುದೇ ಗೊಬ್ಬರ ಆಗಲಿ 50 kg ಬಳಸ್ರಿ. ಇನ್ನೊಂದು ಮೇಜರ್ ಆಗಿ ನೀವು ಜಿಂಕ್ ಸಲ್ಫೇಟ್ ಆಲ್ಮೋಸ್ಟ್ ಆಲ್ ಪ್ರಾಥಮಿಕವಾಗಿನ ಕೊಡ್ರಿ. ಏನಾಗುತ್ತೆ, ಬಿತ್ತನೆ ಮಾಡ್ತೀರಿ, ಬಿತ್ತನೆ ಆದ ತಕ್ಷಣ ಅವತ್ತೇ ಅಥವಾ ಮಾರನೇ ದಿನ ಅಥವಾ 4-5 ದಿನ ಆದ್ಮೇಲೆ ಸತತವಾಗಿ ಮಳೆ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಮೆಕ್ಕೆಜೋಳ ಬೆಳಗಾಯ್ತ್ರಿ, ಈ ಮ್ಯಾಕ್ ಇಳ್ತಾ ಇಲ್ಲ. ಈ ಸಮಸ್ಯೆ ಎಲ್ಲ ಏನಂದ್ರೆ ಲಘು ಪೋಷಕಾಂಶದ ಕೊರತೆ ಇರುತ್ತೆ. ಹಾಗಾಗಿ ಪೋಷಕಾಂಶಗಳ ಕೊಡೋದು ಅಂದ್ರೆ ಲಘು ಪೋಷಕಾಂಶಗಳಾಗಿರ್ಬೋದು, ಪ್ರಧಾನ ಪೋಷಕಾಂಶಗಳಾಗಿರ್ಬೋದು, ಅವುಗಳ ನಿರ್ವಹಣೆ ಹೆಂಗ್ ಮಾಡ್ಬೇಕಂದ್ರೆ ನಾವು ಒಮ್ಮೆ ಯಥೇಚ್ಛವಾಗಿ ಸುರಿದು ಬಿಡ್ತೀವಿ. ಈಗ ನಮ್ಗೆ ಅವಶ್ಯಕತೆ ಇಲ್ದಷ್ಟು ಕೊಟ್ಬಿಡ್ತೀವಿ, ಒಮ್ಮೆ ಅವಶ್ಯಕತೆ ಇದ್ದ ನಾವು ಕೊಡೋಕೆ ಹೋಗಲ್ಲ. ಆಮೇಲೆ ಈಗ ಬಂದಿರೋಂಥ ಹೊಸ ಪದ್ಧತಿ ನ್ಯಾನೋ ಯೂರಿಯಾ ಆಗಿರ್ಬೋದು, ನ್ಯಾನೋ DAP ಆಗಿರ್ಬೋದು, ಇವುಗಳನ್ನೇ ನಾವು ಹೇಗೆ ಮೆಕ್ಕೆಜೋಳ ಬೆಳೆಯಲ್ಲಿ ನಾವು ಅವನ್ನ ಕೊಡಬೇಕು, ಯಾವ ಸಂದರ್ಭದಲ್ಲಿ ಕೊಟ್ಟರೆ ನಮ್ಗೆ ಕರೆಕ್ಟ್ ಆಗುತ್ತೆ. ಆಮೇಲೆ ನಮಗೆ ಪ್ರಧಾನ ಪೋಷಕಾಂಶ ಬರೀ ಅಷ್ಟೇ ಅಲ್ಲ, ಇವು ಲಘು ಪೋಷಕಾಂಶಗಳು ನಮ್ಮಲ್ಲಿ ಲಿಕ್ವಿಡ್ ರೂಪದಲ್ಲಿ ಸಿಗ್ತಾವೆ ಮತ್ತು ಹರಳು ರೂಪದಲ್ಲಿ ಸಿಗ್ತಾವೆ. ಅವುಗಳನ್ನ ಹೆಂಗೆ ಬಳಕೆ ಮಾಡಬೇಕು, ನಾವು ಎಷ್ಟೋ ಜನಕ್ಕೆ ನಮಗೆ ಗೊತ್ತಿರೋದು ಏನಂದ್ರೆ DAP ಅಷ್ಟೇ ಗೊತ್ತಿರೋದು, ನೆಕ್ಸ್ಟ್ ಯೂರಿಯಾ ಗೊತ್ತಿರೋದು, ಪೊಟ್ಯಾಶ್ ಗೊತ್ತಿರೋದು. ಇವು ಬಿಟ್ರೆ ಎಷ್ಟೋ ಜನಕ್ಕೆ ಬೇರೆ ಬೇರೆ ರೈತರಿಗೆ ಗೊತ್ತಿರ್ಬೋದು. ಕೆಲವೊಂದು ಯುವ ರೈತರಿಗೆ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೇ ಆಗುತ್ತಂತ ನಾನು 100ಕ್ಕೆ 100 ಹೇಳ್ತೀನಿ. ಯಾಕಂದ್ರೆ ಇದು ಎಷ್ಟೋ ಸಂದರ್ಭದಲ್ಲಿ ಒಬ್ಬ ಅತ್ಯುತ್ತಮ ರೈತರು ನಿಮ್ಮ ಕೈಯ ಸಿಗಲ್ಲ. ಹಂಗ ನನ್ನ ಪಾಲಿಗೆ ಒಂದು ಒಳ್ಳೆ ರೈತರು, ಒಳ್ಳೆ ಮಾಹಿತಿ ಪಡೆದಂಥವ್ರು ಅಂತ ನಾನು ಅನ್ಕೊಂಡು ನಮ್ಮ ಸ್ನೇಹಿತರು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ನಿಮ್ಗೆ ಸಮಯ ಬಂದ್ರೆ ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್, ಯಾಕಂದ್ರೆ ಇದು ಒಳ್ಳೆ ಯೂಸ್ಫುಲ್ ವಿಡಿಯೋಸ್ ನಾನು ಕೊಡ್ತೀನಿ. ಆ ಉದ್ದೇಶಕ್ಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು, ಕಮೆಂಟ್ ಮಾಡೋದು ಮರಿಬೇಡ್ರಿ. ಇಲ್ಲಿ ನಾನು ಇವತ್ತು ಗೊಬ್ಬರ ನಿರ್ವಹಣೆ ಕುರಿತು ನಾನು ನಮ್ಮ ಸ್ನೇಹಿತರ ಜೊತೆ ಕೊಡ್ತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಪ್ರಭು ಅಂತಂದು, ಇಲ್ಲೇ ಬೆಟಗೇರಿ ಗ್ರಾಮದವರು. ಈ ಮೆಕ್ಕೆಜೋಳದಲ್ಲಿ ಗೊಬ್ಬರ ಯಾವ ಟೈಪ್ ಉಪಯೋಗ ಮಾಡಬೇಕು ಮತ್ತು ಅದರ ನಿರ್ವಹಣೆ ಹೆಂಗ ಏನೇ ಅಂತ ಸ್ವಲ್ಪ ಕೆಲವೊಂದಿಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ರೈತ ಮಿತ್ರರಲ್ಲಿ ಹಂಚ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಮೂಲ ಈಗ ಬೀಜ ಗೊಬ್ಬರವಾಗಿ ನಾವು ಆಯಾ ಭೂಮಿಗೆ ತಕ್ಕಂಗೆ ಉಪಯೋಗ ಮಾಡ್ಬೇಕಾಗತ್ತೆ. ಎರೆ ಭೂಮಿ ಆಯ್ತು, ಮಸಾರೆ ಆಯ್ತು, ಮತ್ತು ಕಪ್ಪು ಭೂಮಿ ಆಯ್ತು, ಅಂದ್ರೆ ಎರಡರ ನಡುವೆ ಇರುತ್ತೆ ಆ ಟೈಪ್ ಭೂಮಿಗೆ. ಈಗ ಆಲ್ಮೋಸ್ಟ್ ಆಲ್ ನಾವು ಮಸಾರಿ ಭೂಮಿ ಇದ್ದಲ್ಲಿ ಮೇಜರ್ ಆಗಿ ಪ್ರಿಲಿಮಿನರಿ ಅಂದ್ರೆ ಪ್ರಾಥಮಿಕವಾಗಿ ಈ DAP ಆದ್ರೆ ಯೂಸ್ ಮಾಡ್ಬೋದು, ಅಥವಾ 10-26-26 ಆದ್ರೂ ಯೂಸ್ ಮಾಡ್ಬೋದು, ಅಥವಾ 15-15 ಆದ್ರೂ ಯೂಸ್ ಮಾಡ್ಬೋದು, ಅಥವಾ 20-20-0-13 ಆದ್ರೂ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ನಮ್ಮ ರೈತರಿಗೆ ಹೇಳೋದೇನಂದ್ರೆ ಪೊಟ್ಯಾಶ್ ಆದಷ್ಟು ಪ್ರಥಮದಲ್ಲೇ ಕೊಡ್ರಿ. ಯಾಕಂದ್ರೆ ಅದು ತಗೋಬೇಕಾದ್ರೆ ಭಾಳ ಲೇಟಾಗಿ ಪ್ರೊಸೆಸ್ ಇರುತ್ತೆ. ಹಾಗಾಗಿ ಅದು ನೀವು ಪೊಟ್ಯಾಶ್ ಇವತ್ತು ಹಾಕಿರೋದ್ರೆ ಕನಿಷ್ಠ 30 ದಿನದ ಮೇಲೆ ಅದರ ಕೆಲಸ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಪ್ರಥಮದಲ್ಲಿ ನೀವು ಆಲ್ಮೋಸ್ಟ್ ಆಲ್ ಎಕರೆಗೆ 50 kg ಯಥೇಚ್ಛವಾಗಿ ಜಾಸ್ತಿ ಬಳಸಬೇಡ್ರಿ. 50 kg ಯಾವುದೇ ಗೊಬ್ಬರ ಆಗಲಿ 50 kg ಬಳಸ್ರಿ. ಇನ್ನೊಂದು ಮೇಜರ್ ಆಗಿ ನೀವು ಜಿಂಕ್ ಸಲ್ಫೇಟ್ ಆಲ್ಮೋಸ್ಟ್ ಆಲ್ ಪ್ರಾಥಮಿಕವಾಗಿನ ಕೊಡ್ರಿ. ಏನಾಗುತ್ತೆ, ಬಿತ್ತನೆ ಮಾಡ್ತೀರಿ, ಬಿತ್ತನೆ ಆದ ತಕ್ಷಣ ಅವತ್ತೇ ಅಥವಾ ಮಾರನೇ ದಿನ ಅಥವಾ 4-5 ದಿನ ಆದ್ಮೇಲೆ ಸತತವಾಗಿ ಮಳೆ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಮೆಕ್ಕೆಜೋಳ ಬೆಳಗಾಯ್ತ್ರಿ, ಈ ಮ್ಯಾಕ್ ಇಳ್ತಾ ಇಲ್ಲ. ಈ ಸಮಸ್ಯೆ ಎಲ್ಲ ಏನಂದ್ರೆ ಲಘು ಪೋಷಕಾಂಶದ ಕೊರತೆ ಇರುತ್ತೆ. ಹಾಗಾಗಿ ಈ ಲಘು ಪೋಷಕಾಂಶ ಮೊದಲೇ ಒದಗಿಸ್ರಿ. ಜಿಂಕ್ ಸಲ್ಫೇಟ್ ಆಯ್ತು, ಮೆಲ್ಬೋಡಮ್ ಆಯ್ತು, ಒಟ್ಟಾರೆ ಜಿಂಕ್ನಲ್ಲಿ ಆಲ್ಮೋಸ್ಟ್ ಆಲ್ ಈಗ ಬಂದಿರತಕ್ಕಂಥ ಮಿಕ್ಸ್ ಜಿಂಕ್ನಲ್ಲಿ ಎಲ್ಲ ಇರುತ್ತೆ. ಆಲ್ಮೋಸ್ಟ್ ಆಲ್ ಬೋರಾನ್ ಯೂಸ್ ಮಾಡ್ರಿ, ಐರಾನ್ ಯೂಸ್ ಮಾಡ್ರಿ. ಒಟ್ಟಾರೆ ಈ ಲಘು ಪೋಷಕಾಂಶ ಯಥೇಚ್ಛವಾಗಿ ಮೆಕ್ಕೆಜೋಳಕ್ಕೆ ಬೇಗುತ್ತೆ. ಏನ್ ಮಾಡ್ತಾರೆ, ನಮ್ಮಲ್ಲಿ ಬರೇ ಯೂರಿಯಾ ಅದು ಒಂದು ಬಿಟ್ರೆ ಬೇರೆ ಏನ್ ಹಾಕೋದಿಲ್ಲ. ಹಂಗಾಗಿ ಏನಾಗುತ್ತೆ, ಮಳೆ ಹೋದ ಸಂದರ್ಭದಲ್ಲಿ ಸಡನ್ ಆಗಿ ಒಣಗಿ ಹೋಗ್ಬಿಡುತ್ತೆ. ಇನ್ನೊಂದು ಏನ್ ಮಾಡ್ಬೇಕಪ್ಪ ಅಂದ್ರೆ, ಎಸ್ಪೆಷಲಿ ನಮ್ಮ ಹೊರಭೂಮಿಯವರು ಯೂರಿಯಾನ ಯಥೇಚ್ಛವಾಗಿ ಬಳಸಕ್ ಹೋಗ್ಬಾಡ್ರಿ. ಯಾಕಪ್ಪ ಅಂದ್ರೆ ನೀವು ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡ್ಕೇರಿ. ಈಗ ಈ ಯೂರಿಯಾ ಹಾಕಿದ್ರಿ, ಮಳೆ ಬಂತಪ್ಪ ಅಂದ್ರೆ ನೀವು ಗೆಟನ್ ಹಾಕ್ತಿರಿ. ಇನ್ ಕೇಸ್ ಮಳೆ ಬರ್ಲಿಲ್ಲಪ್ಪ ಅಂದ್ರೆ ಅದು ಭೂಮಿಯಲ್ಲಿರ್ತಕ್ಕಂಥ ತೇವಾಂಶ ಯೂರಿಯಾದಿಂದ ಹಾಳಾಗುತ್ತೆ, ಮತ್ತೆ ಪೂರ್ತಿ ಭೂಮಿ ಟೈಟ್ ಆಗುತ್ತೆ. ಸಡನ್ ಆಗಿ ಮೆಕ್ಕೆಜೋಳ ಅದ್ರ ಬಂದು ಒಣಗಿ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನ್ಯಾನೋ ಯೂರಿಯಾ ಯಾವ ಟೈಮ್ ಅಂದ್ರೆ ನಿಮ್ಮ 15-20 ದಿನದೊಳಗೆ ಒಂದೇದ್ದು ನ್ಯಾನೋ ಯೂರಿಯಾ 1 ಎಕರೆಗೆ 500 ml ಅಂತಾಗೆ ಬಳಸಿ. ಅದ್ರ ಜೊತೆಗೆ ಬೇಕಾದ್ರೆ ನೀವು ನ್ಯಾನೋ DAPನು ಬಳಸ್ರಿ. ಹೊರವಲ್ದಾರ್ ಎಸ್ಪೆಷಲಿ ಹೊರವಲ್ದಾರ್ ಮಾತ್ರ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿಕೊಳ್ಳೋದು ಬಹಳ. ಯಾಕಂದ್ರೆ ನಿಮ್ಮ ಭೂಮಿಯನ್ನ ನೀವು ವಿಷದಿಂದ ಮುಕ್ತರಾಗುತ್ತೆ.
ಈಗ ಹೆಚ್ಚು ನಾವು ಯೂರಿಯಾ ಬಳಸೋದ್ರಿಂದ ಭೂಮಿ ಎಲ್ಲ ಹಾಳಾಗುತ್ತೆ, ಜೋಳು ಸೌಳು ಬರೋದೆಲ್ಲ ಅದು ಒಂದು ಲೇಯರ್ ಆಗ್ಬಿಡ್ತೈತೆ. ಹಂಗಾಗಿ ಸ್ವಲ್ಪ ಗೊಬ್ಬರದ ಪ್ರಮಾಣ ಕಡಿಮೆ ಮಾಡ್ರಿ. ಮತ್ತೆ ನೀರಾವರಿ ಇದರಲ್ಲಿದ್ದರೆ 15ರಿಂದ 20 ದಿನಕ್ಕೆ ಒಂದನೇ ಗೊಬ್ಬರ, ಎರಡನೇ ಗೊಬ್ಬರ ಮೇಲ್ಗೊಬ್ಬರ 15 ಯೂರಿಯಾ, ಪೊಟಾಶ್, DAP ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಒಂದು 50 kg ಲೆಕ್ಕಾಚಾರಕ್ಕೆ ಹಾಕ್ರಿ. ಆಮೇಲೆ ಮತ್ತೆ ನೆಕ್ಸ್ಟ್ ಎರಡನೇ ಗೊಬ್ಬರ 25ರಿಂದ 30 ಬೇಡ 35ರಿಂದ 40 ದಿನದ ಒಳಗಾಗಿ. ಇನ್ನೊಂದು ನಮ್ಮಲ್ಲಿ ತಪ್ಪು ಏನ್ ಮಾಡ್ತಾ ಇದಾರೆ ಅಂದ್ರೆ ಜುಟ್ಟ ಮತ್ತು ತೆನೆ ಬಂದ ಮೇಲೆ ಗೊಬ್ಬರ ಹಾಕ್ತಾರೆ. ಅದು ಆಲ್ಮೋಸ್ಟ್ ಆಲ್ ನನ್ನ ಅನುಭವದ ಪ್ರಕಾರ, ನಾವು ನೋಡಿದ ಪ್ರಕಾರ ಅದು ಯೂಸ್ ಆಗೋದಿಲ್ಲ. ಆಲ್ಮೋಸ್ಟ್ ಆಲ್ ನೀವು 50 ದಿನದ ಒಳಗಾಗಿ ಅಂದ್ರೆ 50ರಿಂದ 60 ದಿನದ ಒಳಗಾಗಿ ನಿಮ್ಗೆ ಪೋಷಕಾಂಶ ಎಷ್ಟು ಕೊಡ್ಬೇಕನ್ಸುತ್ತೆ ಅದನ್ನ ಸಂಪೂರ್ಣವಾಗಿ ಕೊಡ್ರಿ. ನೀವು ಹೆಚ್ಚಾನೆಚ್ಚು ಲಘು ಪೋಷಕಾಂಶಗಳನ್ನ ಮಾತ್ರ ಮರಿಬೇಡ್ರಿ ಯಾವುದೇ ಕಾರಣಕ್ಕೂ. ಲಘು ಪೋಷಕಾಂಶ ಯಾವ ಮೇಜರ್ ಆಗಿ ಕೊಡ್ಬೇಕು? ಹೆಚ್ಚಾನೆಚ್ಚು ಜಿಂಕ್ ಬೇಕಾಗುತ್ತೆ ನಮ್ಮ ಭೂಮಿಯಲ್ಲಿ ಯಥೇಚ್ಛವಾಗಿ. ಜಿಂಕ್ ಇವನ್ನೆಲ್ಲ ಈ ಗೊಬ್ಬರದ ಜೊತೆಗೆ ಬೆರೆಸ್ಕೊಡ್ರಿ, ಇಲ್ಲ ಸಪರೇಟ್ ಆಗಿ ಕೊಟ್ರೆ ಯೋಗ್ಯ ಅದ. ಈಗ ನಾವು ಏನ ಅಳು ರೂಪದಲ್ಲಿ ಮತ್ತು ಲಿಕ್ವಿಡ್ ರೂಪದಲ್ಲಿ ಸಿಗಕತ್ತಾವ. ಈಗ ನಾವು ಮೂಲ ಗೊಬ್ಬರನ ಅಳು ರೂಪದಲ್ಲಿ ಕೊಡಕ ಸಾಧ್ಯನಾ ಅಥವಾ ಏನಾದ್ರೂ ಲಿಕ್ವಿಡ್ ಏನೋ ಎರಡು ರೂಪದಲ್ಲಿ ಬಳಸಬಹುದು. ಇನ್ ಕೇಸ್ ನಾವು ನ್ಯಾನೋ ಟೆಕ್ನಾಲಜಿ ಬಂದೈತಿ, ಇವತ್ತು ನ್ಯಾನೋ DAP ಬಂದೈತಿ. ಅದನ್ನ ನ್ಯಾನೋ DAP ನ ನಾವು ಮೂಲ ಗೊಬ್ಬರನ DAP ಬದಲಾಗಿ ನ್ಯಾನೋ ಇದನ್ನೇ ನಮ್ಮ ಸೀಡ್ಗೆ ಟ್ರೀಟ್ ಮಾಡಿ ಮಾಡಬಹುದು. ಸೀಡ್ ಟ್ರೀಟ್ಮೆಂಟ್ ನ್ಯಾನೋ DAP ನಾವು ಸೀಡ್ ಟ್ರೀಟ್ಮೆಂಟ್ ಆಗಿ ಮಾಡ್ಕೊಂಡು ಮಾಡಬಹುದು. ನ್ಯಾನೋ DAP ಆ ಟೈಪ್ ನಾವು ಯೂಸ್ ಮಾಡ್ಕೋಬಹುದು. ಆಮೇಲೆ ಈಗ ನಾವು ಸೀಡ್ ಟ್ರೀಟ್ಮೆಂಟ್ ಮಾಡುವಾಗ ನಾವು ನ್ಯಾನೋ DAP ಬಳಸ್ತೀವಿ, ಅವಾಗ ಅದ್ರ ಅಳು ರೂಪದ ಗೊಬ್ಬರ ಬಳಸೋಣ ಬೇಡ? ಬಳಸಬಹುದು, ಯಾಕಂದ್ರೆ ಬಳಸಬಹುದು. ಆದ್ರೆ ಇದನ್ನ ನ್ಯಾನೋ DAP ಬಳಸಿ ಅದ್ರದ್ದು ರಿಸಲ್ಟ್ ಏನನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ಅದನ್ನೇ ಸಪರೇಟ್ ಮಾಡಿದ್ರೆ ಅದರ ಪಕ್ಕ ರಿಸಲ್ಟ್ ಗೊತ್ತಾಗುತ್ತೆ. ಅಂದ್ರೆ ಹೆಚ್ಚಾನೆಚ್ಚು ನ್ಯಾನೋ DAP ಮತ್ತು ನ್ಯಾನೋ ಯೂರಿಯಾ ಬಳಸೋದ್ರಿಂದ ನಿಮ್ಮ ಭೂಮಿಯ ಫಲವತ್ತತೆ ಹಾಳಾಗೋದಿಲ್ಲ. 90ರಷ್ಟು ನಿಮಗೆ ಭೂಮಿ ಪೋಷಕಾಂಶಗಳು ಯಾವ್ದು ಹಾಳಾಗೋದಿಲ್ಲ. ಡೈರೆಕ್ಟ್ ಆಗಿ ಎಲೆ ಮೇಲೆ ಬೀಳೋದ್ರಿಂದ ಅದು ವಾತಾವರಣದಲ್ಲಿ ಇರ್ತಕ್ಕಂಥದ್ದು ಹೀರಿಕೊಳ್ಳೋಕೆ ಜಾಸ್ತಿ, ಮತ್ತೆ ಈ ಸೆಲ್ಸ್ ಇಂದ ಎಲೆ ಮುಖಾಂತರನೇ ಹೋಗೋದ್ರಿಂದ ಅದು ತಾನೇ ರಚನೆ ಮಾಡ್ಕೊಂಡ್ ಭೂಮಿ ಇರತಕ್ಕಂತ ಪೋಷಕಾಂಶ ಹೀರ್ಕೊಳ್ಳೋ ವ್ಯವಸ್ಥೆ ಮಾಡುತ್ತೆ. ಹಂಗಾಗಿ ನ್ಯಾನೋ ಯೂಸ್ ಮಾಡೋದೇ ಭೂಮಿ ಪೆಡಸಾಗೋದಿಲ್ಲ. ಹೆಚ್ಚಾನೆಚ್ಚು ಈಗ ನೀರು ಗಡ್ಸಿರೋದ್ರಿಂದ ಈ ಗೊಬ್ಬರನ ಹೆಚ್ಚು ಯೂಸ್ ಮಾಡೋಕೆ ಮತ್ತೆ ಭೂಮಿ ಗಟ್ಟಿ ಆಗಕತ್ತೈತಿ. ಹಂಗಾಗಿ ಪೋಷಕಾಂಶ ಕೊರತೆ ಆಗ್ಬೋದು, ನೀರು ಯಥೇಚ್ಛವಾಗಿ ಬೇಡಾಕತ್ತೈತಿ. ಹೆಚ್ಚು ಸ್ವಲ್ಪ ಕಡಿಮೆ ಗೊಬ್ಬರ ಬಳಸೋದ್ರಿಂದ ಯೋಗ್ಯ. ಇನ್ನೊಂದ್ ಏನ್ ಮಾಡ್ಬೇಕು, 15 ದಿನದಲ್ಲೇ ಇಂಟರ್ ಕಲ್ಟಿವೇಶನ್ ಮಾಡೋದು ಯೋಗ್ಯ. 15 ದಿನ ಮತ್ತು 25 ದಿನ ಒಳಗೆ ಇಂಟರ್ ಕಲ್ಟಿವೇಶನ್ ಮಾಡೋದು. ಆಲ್ಮೋಸ್ಟ್ ಆಲ್ ಗೊಬ್ಬರ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮೇನ್ ಆಗಿ ಒಟ್ಟಾರೆ ಯೋಗ್ಯ. ಈಗ ನಮ್ಗೆ ಅರಳು ರೂಪದಲ್ಲಿರೋ ಗೊಬ್ಬರ ನಾವು ಬರೇ ಸಾರ್ವಜನಿಕ ರಂಜಕ, ಪೊಟ್ಯಾಶ್ ಜೊತೆಗೆ ಲಘು ಪೋಷಕಾಂಶಗಳು. ಈಗ ಲಿಕ್ವಿಡ್ ರೂಪದಲ್ಲಿರುವಂತ ಗೊಬ್ಬರಗಳು, ಲಿಕ್ವಿಡ್ ಈ ನ್ಯಾನೋ DAP ಆಯ್ತು, ನ್ಯಾನೋ ಯೂರಿಯಾ ಆಯ್ತು, ಮತ್ತೆ ಇವು ಜಿಂಕ್ ಸಹಿತ ನಿಮಗೆ ಲಿಕ್ವಿಡ್ ರೂಪದಲ್ಲಿ ಸಿಗುತ್ತೆ. ಚಿಲಾಟೆಡ್ ಜಿಂಕ್ ಅಂತ ಸಿಗುತ್ತೆ, ಮ್ಯಾಜಿಕ್ ಸ್ಪ್ರೇ ಅಂತ ಸಿಗುತ್ತೆ. ನಿಮಗೆ KG ರೂಪಾಯಿ ಈಗ 19 ಮತ್ತು 0050 ಇಂಥವೆಲ್ಲ KG ಪ್ಯಾಕಿನಲ್ಲಿ ನಿಮ್ಗೆ ಸಿಗುತ್ತೆ. ಅದನ್ನ ಸಹಿತ ನೀವು ಈ ಗೊಬ್ಬರದಲ್ಲಿ ಸ್ಪ್ರೇ ಮುಖಾಂತರ ಉಪಯೋಗ ಮಾಡ್ಕೋಬಹುದು. ಇವು ನಾವು ಗೊಬ್ಬರ ಕೊಡುವಾಗ ಬೀಜ ಹಾಕಾಗ ಕೊಡ್ಬೋದಾ, ಅಥವಾ ಅಂದ್ರ ನಾವು ಒಂದ್ಸರಿ ಏನಾಗಿದೆ, ಶೇಂಗಾ ಬಿತ್ತನೆ ಮಾಡುವಾಗ ಮೊದಲೇ ಗೊಬ್ಬರ ಬಿತ್ತಿದ್ವಿ, ಅಥವಾ ಗೋಧಿ ಬಿತ್ತುವಾಗ ಮೊದಲೇ ಗೊಬ್ಬರ ಬಿತ್ತಿದ್ವಿ, ಆ ನಂತರ ಅಲ್ಲಿ ಬಿತ್ತನೆ ಮಾಡ್ತಿದ್ವಿ ಬೀಜನ, ಇದ್ರಂಗ ಏನಾದ್ರ? ಇಲ್ಲ, ಅಡ್ವಾನ್ಸ್ ಆಗಿ ಬಿತ್ತಿದ್ರೆ ಅದು ಯೋಗ್ಯನೇ. ನಾವು ಭೂಮಿಯಲ್ಲಿ ಯಾವುದೇ ಗೊಬ್ಬರ ಸೇರ್ಸಿದ್ರು ಸಹ ಅದು ಬೇರ್ ಬಿಟ್ಟ ನಂತರ ಅದು ತಾನಾಗೆ ತಗೊಂತಾ ಇರ್ತೈತಿ. ಹಂಗಾಗಿ ನಾವು ಏನ ಬೇರೆ ಜಾಗಕ್ಕೆ ಗೊಬ್ಬರ ಹಾಕ್ಬೇಕನ್ನೋದು ಏನಿರಲ್ಲ. ನಾವು ಅಡ್ವಾನ್ಸ್ ಮಾಡಿದ್ರೆ ಆಕ್ಚುಲಿ ಈ ಜರ್ಮಿಷನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಹಂಗ ಮೊದಲು ನಾವು ಗೊಬ್ಬರ ಮೊದಲಾಗಿ ಬಿತ್ತನೆ ಮಾಡಿ ಆಮೇಲೆ ನಾವು ಬೀಜ ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಬರುತ್ತೆ. ನೀವು ಮೊದಲು ಬಿತ್ತೋದು ಯೋಗ್ಯ. ಎರಡೇ ಟೈಮ್ ಕಲ್ಟಿವೇಶನ್ ಕಾಸ್ಟ್ ಜಾಸ್ತಿ ಆಗತ್ತೆ ಅನ್ನೋದ್ರ ಸಂಬಂಧ ಎಕ್ಸ್ಟ್ರಾ ಟೈಮ್ ಮಾಡೋದು ಯೋಗ್ಯ ಅನ್ಸುತ್ತೆ.
ಸ್ನೇಹಿತರೆ, ಇವತ್ತು ಏನಾಯ್ತು ಅಂತಂದ್ರ ನಾವು ಗೊಬ್ಬರ ಹಾಕುವಾಗ ಮೂಲ ಗೊಬ್ಬರಗಳನ್ನ ಯಾವ ತರ ಹಾಕ್ಬೇಕು, ಮತ್ತೆ ಮೇಲ್ಗೊಬ್ಬರ ಯಾವ ತರ ಹಾಕ್ಬೇಕು, ಮತ್ತೆ ಮತ್ತೊಮ್ಮೆ ಮೇಲ್ಗೊಬ್ಬರ ಯಾವ ಸಂದರ್ಭದಲ್ಲಿ ಹಾಕ್ಬೇಕಂತ ಒಂದು ಸಂಪೂರ್ಣ ಮಾಹಿತಿ ಕೊಟ್ರು. ಆದ್ರೆ ಇವತ್ತು ಮೂಲ ಗೊಬ್ಬರದ್ದು ಇನ್ನೊಂದ್ಸರಿ ಕೇಳಿಬಿಡ್ತೀನಿ ಯಾವ ಕೊಡ್ಬೇಕಂತ. ಮೂಲ ಗೊಬ್ಬರ ಶಾರ್ಟ್ ಹೇಳ್ಬಿಡ್ರಿ ಯಾವ ಹಾಕ್ಬೇಕು. ಮೂಲ ಗೊಬ್ಬರ ನೀವು DAP ಹಾಕ್ಬೋದು, ಅಥವಾ 10-26-26 ಹಾಕ್ಬೋದು, ಅಥವಾ ಇಲ್ಲದ ಸಂದರ್ಭದಲ್ಲಿ 20-20-0-13 ಹಾಕ್ಬೋದು. ಇದರ ಜೊತೆಗೆ 20-20 ಒಂದ್ ಬಿಟ್ರೆ ಉಳಿಕಿದ್ 10-20 ಪೊಟ್ಯಾಶ್ ಇರುತ್ತೆ ಆಲ್ರೆಡಿ. ಹಂಗಾಗಿ DAP ಜೊತೆಗೆ ಪೊಟ್ಯಾಶ್ ಮಿಕ್ಸ್ ಮಾಡಿ ಒಂದೇ ಗೊಬ್ಬರ ಹಾಕೋದು ಯೋಗ್ಯ. ಮೇಲ್ಗೊಬ್ಬರ ಮೇಲ್ಗೊಬ್ಬರ ಯೂರಿಯಾ, DAP, ಪೊಟ್ಯಾಶ್ 3 ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಹಾಕೋದು ಯೋಗ್ಯ. ಸ್ವಲ್ಪ ಪ್ರಮಾಣದ ನಿಮ್ಮ ಭೂಮಿಗೆ ಗುಣಧರ್ಮ ತಕ್ಕಂಗ ಮತ್ತು ಲಘು ಪೋಷಕಾಂಶ, ಜಿಂಕ್ ಇಂಥವು ಲಘು ಪೋಷಕಾಂಶ ಯಾವ ನಿಮ್ಮಲ್ಲಿ ಅವೈಲೇಬಿಲಿಟಿ ಇರುತ್ತೆ ಅವನ್ನೆಲ್ಲ ಲಘು ಪೋಷಕಾಂಶ ಯಥೇಚ್ಛವಾಗಿ ಬಳಸ್ರಿ. ಈ ಮೂಲ ಗೊಬ್ಬರಕ್ಕಿಂತ ಈ ಯೂರಿಯಾ ಬಳಕೆ ಕಡಿಮೆ ಮಾಡ್ರಿ ಅಷ್ಟೇ. ಉಳಿಕಿದ್ದು ಸ್ವಲ್ಪ ಜಾಸ್ತಿ ಮಾಡ್ರಿ. ನೀವು ಪೊಟ್ಯಾಶ್ ಆಯ್ತು, DAP ಆಯ್ತು, ಜಿಂಕ್ ಇಂಥವು ಜಾಸ್ತಿ ಮಾಡ್ರಿ. ಇದರಲ್ಲಿ ಪ್ರಧಾನ ಪೋಷಕಾಂಶಗಳಲ್ಲಿ ಸಾರ್ವಜನಿಕ ಒಂದು ಕಡಿಮೆ ಮಾಡಿ ಉಳಿದಂತ ಎಲ್ಲಾ ಗೊಬ್ಬರಗಳನ್ನು ಬಳಸ್ರಿ. ಮತ್ತು ಲಘು ಪೋಷಕಾಂಶಗಳನ್ನ ನೀವು ಸಮಯಕ್ಕೆ ತಕ್ಕಂಗ ಬಳಸಲೇಬೇಕು. ಯಾಕಂದ್ರೆ ನೀವು ಜಿಂಕ್ ಸಲ್ಫೇಟ್ ಮೊದಲೇ ಟೈಮ್ ಕೊಟ್ರಂದ್ರ ಇಳುವರಿ ಬೆಳೆ ಮೇಲೆ ಯಾವುದೇ ಕುಂಠಿತ ಆಗಲ್ಲ ಅಂತ ಹೇಳ್ತಾರೆ. ಮತ್ತೆ ರೂಟ್ ಡೆವಲಪ್ಮೆಂಟ್ ಮಾಡುವಂತ ಗೊಬ್ಬರಗಳು ಯಾವ್ದಾರ ಅಮಿನೋ ಆಸಿಡ್, ಹ್ಯೂಮಿಕ್ ಆಸಿಡ್ ಇಂಥವನ್ನೆಲ್ಲ ನೀವು ಮೇಲೆ ಬಳಸ್ಬೋದು ನೋಡ್ರಿ. ಈ ತರ ರೂಟ್ ಡೆವಲಪ್ಮೆಂಟ್ ಇರೋ ಗೊಬ್ಬರಗಳನ್ನು ಬಳಸೋದ್ರಿಂದ ಬಹಳ ಸೂಕ್ತ ಅಂತ ಹೇಳ್ತಾರೆ. ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.